ನಿನ್ನೆ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಧಾರವಾಡ ನಗರದಲ್ಲಿರುವಂತಹ ಶ್ರೀನಗರ ಸರ್ಕಲ್ನಿಂದ ಮಿಶಿಗನ್ ಕಾಂಪೌಂಡ್ವರೆಗೂ ಬಿಜೆಪಿ ಪಕ್ಷದ ವತಿಯಿಂದ ಉದ್ಯೋಗಾಕಾಂಕ್ಷಿಗಳ ಕುರಿತಾಗಿ ಅವರ ಬೇಡಿಕೆಗಳ ಕುರಿತಾಗಿ ಒಂದು ಪ್ರತಿಭಟನಾ ರ್ಯಾಲಿ ಮತ್ತೆ ಸಾರ್ವಜನಿಕ ಕಾರ್ಯಕ್ರಮ ಇತ್ತು. ಅದು ಪ್ರತಿಭಟನಾ ರ್ಯಾಲಿ ಪ್ರಾರಂಭ ಆಗಿ ಸಾರ್ವಜನಿಕ ಕಾರ್ಯಕ್ರಮ ಇದ್ದಂಥ ಸ್ಥಳಕ್ಕೆ ತಲುಪಿ ನಂತರದಲ್ಲಿ ಅಲ್ಲಿಂದ ಕಾರ್ಯಕ್ರಮ ನಡೀತಿರ್ಬೇಕಾದ್ರೆ ಮತ್ತೆ ಕಾರ್ಯಕ್ರಮ ಮುಗಿದ ನಂತರ ಜುಬ್ಲಿ ಸರ್ಕಲ್ಲು ಬಿಟ್ವೀನ್ 1 to 3:30, 4 o'clock ವರೆಗೂ ಅಪ್ರಾಕ್ಸಿಮೇಟ್ಲಿ ಎಲ್ಲ ಕ್ರೌಡ್ ಡಿಸ್ಪರ್ಸ್ ಮಾಡುವಷ್ಟೊತ್ತಿಗೆ 5 ಗಂಟೆ ಆಯಿತು. ಸುಮಾರು 3 ರಿಂದ 3:30 ಗಂಟೆಗಳ ಕಾಲ ಸಾರ್ವಜನಿಕರಿಗೆ ಅನಾನುಕೂಲ ಆಗೋ ರೀತಿಯಲ್ಲಿ ಜುಬ್ಲಿ ಸರ್ಕಲ್ಲು ಬಂದ್ ಮಾಡಿದ್ದು. ಅಲ್ಲಿ ಸುಮಾರು ಒಂದು 2,500-3,000 ಹೆಚ್ಚು ಜನ ಸೇರಿತ್ತು. ಇದರ ಮಧ್ಯೆ ಅವ್ರದ್ದು ಏನು ಮಾರ್ಗ ಇತ್ತು ಶ್ರೀನಗರ ಸರ್ಕಲ್ನಿಂದ ಮಿಶಿಗನ್ ಕಾಂಪೌಂಡ್ವರೆಗೂ, ಅದ್ರ ನಡುವೆ ಸುಮಾರು 4-5 ಬೇರೆ ಬೇರೆ ಪಾಯಿಂಟ್ಗಳಲ್ಲಿ ನಾವು ಬ್ಯಾರಿಕೇಡ್ ಹಾಕ್ಕೊಂಡು ಮಾರ್ಗ ಬದಲಾವಣೆ ಆಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಿಕ್ಕೆ ತಡೆ ಹಿಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಮುಖಂಡರುಗಳು ಮತ್ತು ಕೆಲವು ವಿದ್ಯಾರ್ಥಿಗಳು ಕೂಡ ಅಲ್ಲಿ ನಮ್ಮನ್ನ ಬ್ರೀಚ್ ಮಾಡಿ ಹೋಗುವಂಥ ಪ್ರಯತ್ನ ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು. ಮತ್ತು ಆ ಒಂದು ಸಂದರ್ಭದಲ್ಲಿ ನಮ್ಮ ಕೆಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುವಂಥದ್ದು ಆಗಿದೆ. ಅಷ್ಟಾಗಿಯೂ ಕೂಡ ವಿದ್ಯಾರ್ಥಿಗಳ ಒಂದು ಭಾವನೆಗಳನ್ನ ಕೆರಳಿಸಬಾರ್ದು, ಮತ್ತೆ ಅಲ್ಲಿ ಲಾಠಿ ಚಾರ್ಜ್ ಆಗಲಿ ಅಥವಾ ಬೇರೆ ಏನಾದರೂ ಕ್ರಮಗಳಾದರೆ ಕಾನೂನು ಸುವ್ಯವಸ್ಥೆ ಹೆಚ್ಚು ಬಿಗಡಾಯಿಸುವಂಥ ಸಾಧ್ಯತೆ ಇರುತ್ತೆ ಅಂತ ಅತ್ಯಂತ ಹೆಚ್ಚು ಸಂಯಮ ವಹಿಸಿ ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಗಳು ನಿನ್ನೆ ಶಾಂತಿಯುತವಾಗಿ ಪ್ರತಿಭಟನೆ ಮುಗಿಯೋ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ. ಅಷ್ಟಾಗಿಯೂ ಬಹಳಷ್ಟು ಸ್ಥಳಗಳಲ್ಲಿ ವೈಲೇಷನ್ಸ್ ಆಗಿದೆ. ಬಿಜೆಪಿ ಪಕ್ಷದವರು ಏನು ಕರೆ ಕೊಟ್ಟಿದ್ರು ಅದ್ರ ಪ್ರಕಾರ ಅವರು ಶ್ರೀನಗರ ಸರ್ಕಲ್ನಿಂದ ಮಿಶಿಗನ್ ಕಾಂಪೌಂಡ್ವರೆಗೂ ಬಂದು ಅಲ್ಲಿ ಕಾರ್ಯಕ್ರಮ ಮಾಡಿದ್ರು. ಅಷ್ಟಾದ್ಮೇಲೆ ಬಹಳಷ್ಟು ಕ್ರೌಡ್ ಇಲ್ಲಿ ಜುಬ್ಲಿ ಸರ್ಕಲ್ ಇದೆ ಅಂತ ಹೇಳಿದ ಮೇಲೆ ಅಲ್ಲಿಗೂ ಕೂಡ ಬಂದು ಅಲ್ಲಿ ಅವ್ರನ್ನ ಅಡ್ರೆಸ್ ಮಾಡಿ ನಂತರ ಅವ್ರದ್ದು ಏನು ಸಮಯಾವಕಾಶ ಇತ್ತು ಅಷ್ಟೊಳಗೆ ಹೋಗುವಂಥ ಕೆಲಸ ಮಾಡಿದ್ದಾರೆ. ಅಷ್ಟಾಗಿ ಈ ಅಕ್ಸಾ ಫೌಂಡೇಶನ್ ಏನಿದೆ, ಅಕ್ಸಾ ಆರ್ಗನೈಸೇಷನ್ ಏನಿದೆ, ಅವರು ಮತ್ತು ಅದರ ನೇತೃತ್ವ ವಹಿಸಿದಂಥ ಕಾಂತಕುಮಾರ್ ಅವರಿಗೆ ಈ ಹಿಂದೆ ನಮಗೆ ಅರ್ಜಿ ಕೇಳಿ ಅನುಮತಿ ಕೇಳಿದ್ವಿ. ಅರ್ಜಿ ಕೊಟ್ಟು ಅನುಮತಿಯನ್ನು ನಾವು ನಿರಾಕರಣೆ ಮಾಡಿದ್ವಿ. ಅದ್ರ ಹಿನ್ನೆಲೆಯಲ್ಲಿ ಹೈಕೋರ್ಟಲ್ಲಿ ಕೂಡ ಅವರಿಗೆ ಅರ್ಜಿನ ಮತ್ತೆ ಪೊಲೀಸ್ ಕಮಿಷನರ್ ಕೊಡಿ, ಅವ್ರೇನು ಕ್ರಮ ಅಂತ ನೋಡ್ಕೊಂಡು ಅದ್ರ ಮೇಲೆ ಮುಂದುವರೆದ ನಿಮ್ಗೆ ಅಸಮಾಧಾನ ಇತ್ತು ಮತ್ತು ಬನ್ನಿ ಅಂತ ಹೇಳಿದ್ರು. ಅದರ ನಡುವೆ ಬಿಜೆಪಿಯವರು ಆಯೋಜನೆ ಮಾಡಿದಂಥ ಕಾರ್ಯಕ್ರಮದಲ್ಲಿ ಅವರು ಕೂಡ ಸೇರ್ಕೊಂಡಿದ್ದಾರೆ. ಅವರು ಏನು ವಿತ್ ಕನ್ಸೆಂಟ್ ಸೇರಿದ್ರು ಏನೋ ಅದನ್ನೆಲ್ಲ ವೆರಿಫೈ ಮಾಡ್ತೀವಿ. ಸೊ ಅದರ ಮಧ್ಯ ಅವರು ಆ ಸಂಘಟನೆಗೆ ಪದಾಧಿಕಾರಿಗಳು ಮತ್ತೆ ಅವರ ಬೆಂಬಲಿಗರು ಏನಿದ್ದಾರೆ ಅವರೇ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಪೊಲೀಸರ ಜೊತೆ ಸಂಘರ್ಷಕ್ಕೆ ಇಳಿದಿದ್ದು, ಮಾರ್ಗ ಬದಲಾವಣೆ ಮಾಡಲಿಕ್ಕೆ ಒತ್ತಾಯ ಮಾಡಿದ್ದು. ಮತ್ತೆ ಜುಬ್ಲಿ ಸರ್ಕಲ್ ಅಲ್ಲಿ ಕೂಡ ಬಂದ್ ಮಾಡಿ ಅಲ್ಲಿ ಮಾತಾಡಿದವರು ಯಾರಿದ್ದಾರೆ ಅವ್ರುಗಳೇ ಇದ್ದಾರೆ. ಸಂಪೂರ್ಣವಾಗಿ ನಿನ್ನೆಯ ಪೂರ್ತಿ ಘಟನೆಯನ್ನ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನಡೆದ ಸಂಪೂರ್ಣ ಘಟನೆಯನ್ನ ನಾವು ಸುಮಾರು 5 ಡ್ರೋನ್ಗಳು, ಸುಮಾರು 20ಕ್ಕೂ ಹೆಚ್ಚು ಇಂಡಿಪೆಂಡೆಂಟ್ ಕ್ಯಾಮ್ರಾಮ್ಯಾನ್ಗಳನ್ನ ಹೈರ್ ಮಾಡಿದ್ದು, ಪ್ಲಸ್ ನಮ್ಮ ಸಿಬ್ಬಂದಿಗಳನ್ನ ಉಪಯೋಗಿಸ್ಕೊಂಡು ಎಲ್ಲೆಲ್ಲಿ ವೈಲೇಷನ್ಸ್ ಆಗಿದೆ, ಎಲ್ಲೆಲ್ಲಿ ಪೊಲೀಸರ ಜೊತೆ ಸಂಘರ್ಷ ಮಾಡಿದ್ದಾರೆ, ಎಲ್ಲೆಲ್ಲಿ ಮಾರ್ಗ ಬದಲಾವಣೆ ಮಾಡೋದಕ್ಕೆ ಬ್ಯಾರಿಕೇಡ್ಗಳನ್ನೆಲ್ಲ ಕಿತ್ತಾಕುವಂಥ ಪ್ರಯತ್ನ ಮಾಡಿದ್ದಾರೆ, ಆಮೇಲೆ ಎಲ್ಲೆಲ್ಲಿ ಅದು ತಪ್ಪು ಕಾನೂನು ಪ್ರಕಾರ ಅನ್ನುವಂಥ ಘೋಷಣೆಗಳು ಹೇಳಿಕೆಗಳು ನೀಡಿದ್ದಾರೆ, ಅದನ್ನೆಲ್ಲ ಕಂಪೈಲೇಷನ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಈ ರೀತಿ ಕಾನೂನು ಬಾಹಿರ ಮತ್ತು ನಿಯಮ ಬಾಹಿರ ಪ್ರಕ್ರಿಯೆಗಳಲ್ಲಿ ತೊಡ್ಕೊಂಡಿದ್ದಾರೆ ಅವರೆಲ್ಲರ ಮೇಲೆ ಅಗತ್ಯ ಕಾನೂನು ಕೈಗೊಳ್ಳಲಾಗಿದೆ. ಈವರೆಗೆ ನಾವು ಪ್ರಕರಣ ದಾಖಲು ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ನಿನ್ನೆ ರಾತ್ರಿ ಸುಮಾರು 10-11 ಗಂಟೆವರೆಗೂ ನಾವು ರೌಂಡ್ಸ್ ಅಲ್ಲಿ ಇದ್ವಿ ನಮ್ಮೆಲ್ಲ ಅಧಿಕಾರಿಗಳು. ನಿನ್ನೆಯ ಒಂದು ಪ್ರತಿಭಟನಾ ರ್ಯಾಲಿ ಮತ್ತು ಪ್ರತಿಭಟನೆಯಿಂದ ಅದು ಶಾಂತಿಯುತವಾಗಿ ಮುಕ್ತಾಯ ಮಾಡುವಂಥದ್ದು ನಮ್ಮ ಮೊದಲ ಆದ್ಯತೆ ಆಗಿತ್ತು. ಅದರ ನಡುವೆ ಇವತ್ತು ಬೆಳಗ್ಗೆಯಿಂದ ಕೂಡ ನಮಗೆ ಒಂದು KDP ಮೀಟಿಂಗ್ ಇದ್ರಿಂದ ನಮ್ಮ ಅಧಿಕಾರಿಗಳು ಸೇರಿದಂತೆ ಬೇರೆ ಅತ್ಯಂತ ಎಮರ್ಜೆನ್ಸಿ ಬಂದೋಬಸ್ತುಗಳು ಇದೆಲ್ಲದರ ಹಿನ್ನೆಲೆಯಲ್ಲಿ ಮತ್ತೆ ಹುಬ್ಬಳ್ಳಿಯಲ್ಲಿ ಬಂದಂತ ಆಫೀಸರ್ಸ್ ಅಲ್ಲಿ ರಣಜಿ ಕ್ರಿಕೆಟ್ ಸ್ವಲ್ಪ ನಮ್ಮ ಟೆಕ್ನಿಕಲ್ ಟೀಮ್ ಕ್ಯಾಮ್ರಾ ಮತ್ತೆ ಡ್ರೋನ್ ಬೇರೆ ಇನ್ಫಾರ್ಮೇಶನ್ ಟೀಮ್ ಆ ಟೀಮ್ ಒಂದು ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟು ಎಲ್ಲೆಲ್ಲಿ ವೈಲೇಷನ್ಸ್ ಆಗಿದೆ, ಎಲ್ಲೆಲ್ಲಿ ಕಾನೂನಾತ್ಮಕ ಉಲ್ಲಂಘನೆ ಆಗಿದೆ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡಿ ಅಗತ್ಯ ಕ್ರಮವನ್ನು ಕೈಗೊಂಡ ಕ್ರಮದ ಬಗ್ಗೆ ಮಾಧ್ಯಮದವರನ್ನ ನಿಮಗೂ ಕೂಡ ಮಾಹಿತಿಯನ್ನು ಮಾಡ್ತೀವಿ. ಇನ್ ದ ಪ್ರೋಸೆಸ್ ಆಫ್ ಇಟ್ ಏನಾಗುತ್ತೆ, ಇವಾಗ ಇಷ್ಟು ಕೇಸ್ ಮಾಡ್ತೀವಿ, ಇಷ್ಟು ಜನದ ಮೇಲೆ ಕ್ರಮ ತಗೊಂತೀವಿ ಅಂತ ಹೇಳಕ್ಕಾಗಲ್ಲ. ನಮ್ಗೇನು ಇನ್ಪುಟ್ಸ್ ಬರುತ್ತೆ ಅದು ಬಹಳಷ್ಟು ಇವಾಗ ನೀವೇ ಅನಲೈಸ್ ಮಾಡ್ಕೊಳ್ಳಿ. 5 ಡ್ರೋನು, ಸುಮಾರು 20ಕ್ಕೂ ಹೆಚ್ಚು ಕ್ಯಾಮ್ರಾಗಳು ನಮ್ಮವೇನು ರೆಕಾರ್ಡ್ ಮಾಡಿದ್ರೆ ಅದೆಲ್ಲ ರೆಕಾರ್ಡ್ ಮಾಡಿರೋದೆಲ್ಲ ವೈಲೇಷನ್ ಇರಲ್ಲ. ಅದು 10 ಗಂಟೆ ಕಂಟೆಂಟ್ ರೆಕಾರ್ಡ್ ಆಗಿದ್ರೆ ಅದ್ರಲ್ಲಿ ಯಾವುದೋ 1-2 ವೈಲೇಷನ್ಸ್ ಇರ್ಬೋದು, 4 ವೈಲೇಷನ್ಸ್ ಇರ್ಬೋದು. ಮತ್ತೆ ಇಂಡಿವಿಜುವಲಿ ಯಾರ್ಯಾರು ಆ ರೀತಿ ವೈಲೇಷನ್ ಮಾಡ್ತಾರೆ, ಪೊಲೀಸರ ಜೊತೆ ಸಂಘರ್ಷಕ್ಕೆ ಇಳಿತಾರೆ, ಮತ್ತೆ ಕಾನೂನು ಉಲ್ಲಂಘನೆ ಮಾಡೋ ಪ್ರಯತ್ನ ಮಾಡ್ತಾರೆ, ಅವ್ರಿಗೆಲ್ಲ ಬಹಳ
ಆ, ಗೌರವದಿಂದ ಬಹಳ ಪ್ರೀತಿಯಿಂದ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ವಿ, ತಿಳುವಳಿಕೆಯನ್ನು ನೀಡಿದ್ವಿ. ಅಷ್ಟಾಗಿಯೂ ಕೂಡ ವೈಲೇಷನ್ ಮಾಡಿದ್ದಾರೆ. ಇದರಲ್ಲಿ ಏನಾಗಿದೆ, ಆ, ಬಹಳಷ್ಟು ಜನ ರಿಪೀಟೆಡ್ ಆಗಿ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಓಡಾಡಿಕೊಂಡು ಇದೇ ರೀತಿ ಪ್ರತಿಭಟನೆಗಳಲ್ಲಿ ಭಾಗವಹಿಸಿರುವಂಥದ್ದು ಮತ್ತು ಅದರಲ್ಲಿ ಕಾನೂನು ಉಲ್ಲಂಘನೆ ಮಾಡುವಂಥದ್ದು ಕಂಡು ಬಂದಿದೆ. ಮತ್ತೆ ನಿನ್ನೆ ಒಂದು ಇವೆಂಟ್ ಅಲ್ಲೇನೆ ಬಹಳಷ್ಟು ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತೆ ಆಕಾಂಕ್ಷಿಗಳಿಗೆ ಪ್ರಚೋದನೆ ನೀಡುವಂಥದ್ದು, ಹೋಗ್ಬೇಡಿ ಇಲ್ಲಿ ನುಗ್ಗ್ರಿ, ಅದೇನ್ ಮಾಡ್ತೀರಿ ಮಾಡೋಣ ಅನ್ನೋಂಥದ್ದು, ಪೊಲೀಸರ ಮೇಲೆ ಕಳ್ಳಾಟ ಮಾಡುವಂಥದ್ದು, ಮತ್ತೆ ಬಹಳಷ್ಟು ನಾವು ಸಂಯಮದಿಂದ ಇದ್ದಂಥ ಸಂದರ್ಭದಲ್ಲೂ ಕೂಡ ಈ ವಾಟರ್ ಬಾಟ್ಲ್ ಎಸ್ತಿರುವಂಥದ್ದು, ಕೆಲವರು ಪಬ್ಲಿಕ್ ಮೇಲೆ, ಅಲ್ಲಿ ಬಂದಿದ್ದಂತಹ ಸ್ಪೀಕರ್ಸ್ ಮೇಲೆ, ನಮ್ಮ ಅಧಿಕಾರಿಗಳ ಮೇಲೆ ಸ್ವಲ್ಪ ಖಾಲಿ ವಾಟರ್ ಬಾಟ್ಲ್ ಎಸೆಯುವಂಥದ್ದು, ಈ ತರ ದುರ್ವರ್ತನೆ ತೋರಿರುವಂಥದ್ದು ಬಹಳ ಸ್ಪಷ್ಟವಾಗಿ ಡಾಕ್ಯುಮೆಂಟ್ ಮಾಡಿದ್ದಾರೆ. ನಾನು ನಿನ್ನೆ ಪ್ರತಿಭಟನೆ ಸ್ಟಾರ್ಟ್ ಆದಂಥ ಸಂದರ್ಭದಲ್ಲೂ ಅದಕ್ಕಿಂತ ಪೂರ್ವಭಾವಿಯಾಗೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದೆ, ಈ ತರ ವಾಚ್ ಅಂಡ್ ವಾರ್ಡ್ ಇರುತ್ತೆ, CCTV ಬಹಳಷ್ಟು ಇಂಪಾರ್ಟೆಂಟ್ ಜಾಗಗಳಲ್ಲಿ ಇದಾವೆ, ಅದನ್ನು ಕೂಡ ನಾವು ಅಬ್ಸರ್ವ್ ಮಾಡ್ತೀವಿ. ಯಾಕಂದ್ರೆ ಇದು ಕೆನಾಟ್ ಅಲೋ ದಿಸ್. ವಿದ್ಯಾರ್ಥಿಗಳು ಅಥವಾ ಉದ್ಯೋಗಾಕಾಂಕ್ಷಿಗಳೇನಿದ್ದಾರೆ ಅವರು ಭಾವನಾತ್ಮಕವಾಗಿ ತುಂಬಾ ಕೆರಳಿರ್ತಾರೆ. ಯಾಕಂದ್ರೆ ಬಹಳ ವರ್ಷಗಳಿಂದ ನೋಟಿಫಿಕೇಶನ್ ಆಗಿಲ್ಲ ಅನ್ನುವಂಥದ್ದು, ಅದರಲ್ಲಿ ಕಾನೂನು ತೊಡಕು ಮತ್ತು ನ್ಯಾಯಾಲಯಗಳ ಟೆಂಡೆನ್ಸಿ, ಅದರ ಹಿನ್ನೆಲೆಯಲ್ಲಿ ಬಹಳಷ್ಟು ಭಾವನಾತ್ಮಕವಾಗಿ ಕೆರಳಿದ್ದಾರೆ. ಹಂಗಾಗಿ ಹಂಗೆ ಕೆರಳಿರೋ ವಿದ್ಯಾರ್ಥಿಗಳನ್ನ ದುರುಪಯೋಗ ಪಡಿಸಿಕೊಂಡು ತಮ್ಮ ತಮ್ಮ ಒಂದು ಪ್ರತಿಭಟನೆಗಳಲ್ಲಿ ಅವ್ರನ್ನ ಪ್ರಚೋದನೆ ಮಾಡುವಂಥದ್ದು ತಪ್ಪಾಗುತ್ತೆ. ನಮ್ಮ ಮಹಿಳಾ ಸಿಬ್ಬಂದಿಗಳಿರ್ತಾರೆ, ಪುರುಷ ಸಿಬ್ಬಂದಿಗಳಿರ್ತಾರೆ. ಇವಾಗ ನಮ್ಮ ASIಗಳೆಲ್ಲ ಸ್ವಲ್ಪ 55-58 ವರ್ಷ ಆಗಿರುತ್ತೆ. ಅವ್ರಿಗೆ ತಳೆದಂತ ಸಂದರ್ಭದಲ್ಲಿ ಅವ್ರಿಗೆ ಪೆಟ್ಟುಗಳಾಗಂತ ಸಾಧ್ಯತೆ ಇರುತ್ತೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ವಿದ್ಯಾರ್ಥಿಗಳು ಅಂತಂದ್ರೆ ಶಿಸ್ತನ್ನ ಕಾಪಾಡಬೇಕು. ಉದ್ಯೋಗಾಕಾಂಕ್ಷಿಗಳಾಗ್ಲಿ ವಿದ್ಯಾರ್ಥಿಗಳಾಗ್ಲಿ ಶಿಸ್ತನ್ನ ಕಾಪಾಡಬೇಕಾಗತ್ತೆ, ಒಂದು ಸಂಯಮವನ್ನು ಇಟ್ಕೋಬೇಕಾಗತ್ತೆ. ಎಲ್ಲರೂ ಮಾಡಿಲ್ಲ, 99% ಶಾಂತಿಯುತವಾಗಿ ಮಾಡಿದ್ರು. ಇನ್ನು 1% ಜನ ಏನು ಮಿಸ್ಚೀಫ್ ಮಾಡ್ತಾರೆ, ಅವರಿಂದ ಇಡೀ ವಿದ್ಯಾರ್ಥಿ ಸಮುದಾಯಕ್ಕೆ, ಆಕಾಂಕ್ಷಿಗಳ ಸಮುದಾಯಕ್ಕೆ ಒಂದು ಕೆಟ್ಟ ಸಿಗುವಂತ ಸಾಧ್ಯತೆ ಇದೆ. ಹಂಗಾಗಿ ನಾವು ಖಂಡಿತ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ತೇವೆ. ಯಾಕಂದ್ರೆ ಹುಬ್ಬಳ್ಳಿ ಧಾರವಾಡ ಕೇವಲ ಉದ್ಯೋಗಾಕಾಂಕ್ಷಿಗಳು ಅಥವಾ ವಿದ್ಯಾರ್ಥಿಗಳಿಗೆ ಅಷ್ಟೇ ಸೇರಿದಲ್ಲ, ಇದು ಬಹಳ ಒಂದು 8-10 ಲಕ್ಷ ಪಾಪ್ಯುಲೇಷನ್ ಇರುವಂತಹ ಊರು. ಹಿರಿಯ ನಾಗರಿಕರು ಮತ್ತೆ ಮಕ್ಕಳು ಶಾಲಾ ಕಾಲೇಜುಗಳಿಗೆ ಹೋಗುವಂಥವ್ರು, ಸರ್ಕಾರಿ ನೌಕರಿಗಳಿಗೆ ಹೋಗುವಂಥವ್ರು, ಬಹಳಷ್ಟು ಜನಕ್ಕೆ ಇದರಿಂದ ಅನಾನುಕೂಲ ಆಗಿದೆ. ಹಂಗಾಗಿ ನಾವು ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ತೇವೆ.